ಅಕಸ್ಮಾತ್ ಕಾಂಗ್ರೆಸ್ ಏನಾದ್ರೂ ಈಗ ಬಂಗಾಳದಲ್ಲಿ ಈ ತರದ ವಿಚಾರವನ್ನ ವಿರೋಧಿಸುತ್ತೆ ಅಂತ ಗೊತ್ತಾದ್ರೆ, ಬಂಗಾಳದ ಒಬ್ಬ ವ್ಯಕ್ತಿಯನ್ನ ವಿರೋಧಿಸುತ್ತೆ ಅಂತ ಗೊತ್ತಾದ್ರೆ ಬಂಗಾಳ ಕಾಂಗ್ರೆಸ್ ಸ್ವೀಕಾರ ಮಾಡೋದಿಲ್ಲ. ಹಿಂಗಾಗಿ ಅವರು ಸ್ವಲ್ಪ ಕನ್ಸರ್ವೇಟಿವ್ ಆಗಿ ಯೋಚನೆ ಮಾಡ್ತಾರೆ. ದಿಸ್ ಈಸ್ ಒನ್ ಪಾರ್ಟ್. ಆದ್ರೆ ನರೇಂದ್ರ ಮೋದಿ ಅವರು ಆ 150ನೇ ಈ ವರ್ಷಾಚರಣೆಯನ್ನ ಅವರು ಈ ಹಿಂದೆನೆ ಅನೌನ್ಸ್ ಮಾಡಿದ್ರು. ಇದನ್ನ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಬೇಕು, ಒಂದ್ ಇಡೀ ವರ್ಷ ಒಂದೇ ಮಾತ್ರ ಜನಮಾನಸಕ್ಕೆ ಮುಟ್ಟಬೇಕು ಅಂತ. ನಾನು ಇದನ್ನ ಯಾಕೆ ನರೇಂದ್ರ ಮೋದಿ ಅವರ ಅಗತ್ಯವಾಗಿರುವಂತ ಸಂಗತಿ ಅಂತ ನಾನು ಭಾವಿಸ್ತೀನಿ ಅಂತಂದ್ರೆ, ನನ್ನ ಪಾಲಿಗೆ ಅದೊಂದು ಶಕ್ತಿ ಮಂತ್ರ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ರಾಮಕೃಷ್ಣರು ಮತ್ತು ಬಂಕಿಮರ ಸಂಪರ್ಕ ಆದ ನಂತರ ಬಂಕಿಮರನ್ನ ರಾಮಕೃಷ್ಣರು ಕೇಳ್ತಾರೆ. ಬಹಳ ಚೆನ್ನಾಗಿರುವಂತ ಪ್ರಸಂಗ ಸ್ಮಿತಾ ಇದು. ಬಂಕಿಮರು ಬರ್ತಾರೆ. ಬಂಕಿಮ ಅನ್ನೋ ಪದಕ್ಕೆ ಅರ್ಥ ಬಂಗಾಳದಲ್ಲಿ ಬಾಗಿದ ಅಂತ, ಬಾಗಿದ ಚಂದ್ರ ಅಂತ. ಅಷ್ಟೊತ್ತಿಗೆ ಬಂಕಿಮರು ತುಂಬಾ ಪಾಪ್ಯುಲರ್ ಆಗಿದ್ರು. ದೇಶಭಕ್ತಿಯ ಅನೇಕ ದೇವಿ ಚೌಧರಾಣಿ ತರದ ಕಾದಂಬರಿಯನ್ನ ಬರೆದು ಪಾಪ್ಯುಲರ್ ಆಗಿದ್ರು ಅವರು. ಅಂತ ಬಂಕಿಮರು ರಾಮಕೃಷ್ಣರ ಬಳಿಗೆ ಬಂದು ನಮಸ್ಕಾರ ಮಾಡಿದಾಗ ರಾಮಕೃಷ್ಣರು ತಮಾಷೆ ಮಾಡಿ ಕೇಳ್ತಾರೆ, ಬಂಕಿಮ ನೀನ್ ಯಾರಿಗೆ ಬಂಕಿಮ ಅಂತ, ನೀನ್ ಯಾರಿಗೆ ಬಾಗಿದ್ದೀಯಾ ಅಂತ. ಬ್ರಿಟಿಷರ ಕಾರಕೂನರಾಗಿದ್ದ ಅಥವಾ ಬ್ರಿಟಿಷರ ಆಫೀಸ್ಗಳಲ್ಲಿ ಕೆಲಸ ಮಾಡ್ತಿದ್ದ ಬಂಕಿಮರು ಬಹಳ ದುಃಖದಿಂದ ರಾಮಕೃಷ್ಣ ಹತ್ರ ಹೇಳಿದ್ರು, ನಾನು ಬ್ರಿಟಿಷರ ಬೂಟು ಕಾಲಿಗೆ ಬಂಕಿಮ ಅಂತ. ತಕ್ಷಣ ರಾಮಕೃಷ್ಣರು ಸಮಾಧಾನ ಮಾಡಿ, ಛೇ ನೀನು ಪರಮ ದೇಶಭಕ್ತ, ನೀನು ಹಾಗೆಲ್ಲ ಹೇಳಬಾರ್ದು ಅಂತ ಹೇಳಿದ್ರು ಅಂತ. ನನಗೆ ಈಗ್ಲೂ ಅನ್ಸುತ್ತೆ ಆ ಕಾಳಿಯ ಆ ಪರಿಕಲ್ಪನೆಯ ಅದ್ಭುತವಾಗಿರುವಂತ ಮಂತ್ರದ ಪ್ರವಾಹ ಅಲ್ಲಿಂದ ಆಗಿದ್ದಿರಬಹುದು ಅಂತ. ಹೀಗಾಗಿ ಇದು ಈ ಏನು ವಂದೇ ಮಾತರಂ ಇದೆ, ಇದು ಬರೀ ಯಾವುದೋ ಒಂದು ಕವನ ಅಲ್ಲ, ಯಾರೋ ಒಬ್ರು ತಾನು ಕಷ್ಟಪಟ್ಟುಕೊಂಡು ಒಂದು ನದಿಯ ತೀರದಲ್ಲಿ ಕೂತ್ಕೊಂಡು ಯಾವುದೋ ಕಾಡಿನಲ್ಲಿ ಕೂತ್ಕೊಂಡು ಬರೆದಿರೋ ಗೀತೆ ಅಲ್ಲ, ತಾನು ಉನ್ನತಾವಸ್ಥೆಗೆ ಏರಿದಾಗ ಬರೆದಿರುವಂತ ಗೀತೆ. ನೀವು ಒಂದೇ ಮಾತರಂ ನೋಡಿದ್ರೆ ಗೊತ್ತಾಗುತ್ತೆ, ಇದು ಸಂಸ್ಕೃತ ಅಂತ ಹೇಳಲಿಕ್ಕೆ ಬರಲ್ಲ, ಇದು ಬಂಗಾಳಿ ಅಂತ ಹೇಳಲಿಕ್ಕೆ ಬರಲ್ಲ, ಇದೊಂಥರ ಮಿಕ್ಸ್ಚರ್ ಆಗಿರುವಂತ ಗೀತೆ. ಕೇ ಬೋಲೆ ಮಾ ತುಮಿ ಅಬೋಲೆ ಅಂತಾರ ಅವರು, ಅಬಲೆ ಅಂತ ಹೇಳೋದಿಲ್ಲ, ಅಲ್ಲ ಅಬೋಲೆ ಅಂತ ಹೇಳ್ಬೇಕಾದಾಗ ಅಬೋಲೆ, ಅದು ಬಂಗಾಳಿಯ ಒಂದು ಫ್ಲೇವರ್ ಅದಕ್ಕಿದೆ. ಇಷ್ಟಾಗಿಯೂ ಅದನ್ನ ಇಡೀ ದೇಶ ಯಾಕೆ ಒಪ್ಕೊಳ್ತು ಅಂತಂದ್ರೆ, ಇವೆಲ್ಲದರ ನಡುವೆ ಅದು ಕೊಟ್ಟಂತ ಶಕ್ತಿ ಮಂತ್ರದ ದೀಕ್ಷೆ ಇದೆಯಲ್ಲ, ಆ ದೀಕ್ಷೆಯ ಕಾರಣಕ್ಕೆ ಒಪ್ಕೊಳ್ತು ಅಂತ. ಹೀಗಾಗಿ 150ನೇ ವರ್ಷಾಚರಣೆ ಆಚರಣೆ ಮಾಡುವ ಅಗತ್ಯ ಯಾಕಿದೆ ಅಂತಂದ್ರೆ, ಕೊರೋನಾ ನಂತರ ಈ ದೇಶ ಅಲ್ಲ, ಇಡೀ ಜಗತ್ತಿನಲ್ಲಿ ಒಂದು ನಿಶ್ಚೇಷ್ಟಿತ ಭಾವ ಬಂದಿದೆ. ಎಲ್ಲ ತರುಣರು ಮೊಬೈಲ್ ಅಲ್ಲಿ ಕೂತ್ಕೊಂಡಿದ್ದಾರೆ. ಕರೋನಾಕ್ಕಿಂತ ಮುಂಚೆ ಇದ್ದಂತ ಭಾರತದಲ್ಲಿ ಉತ್ಸಾಹದ ವಾತಾವರಣ ಇತ್ತಲ್ಲ, ಸ್ವಚ್ಛ ಭಾರತ್ ಅಂದ್ರೆ ತರುಣರು ಬರ್ತಾ ಇದ್ರು, ಅವ್ರು ಯಾವ್ದಾದ್ರು ಸಾರ್ವಜನಿಕ ಚಟುವಟಿಕೆಗಳಿಗೆ ಧಾವಿಸಿ ಬರ್ತಿದ್ರು. ಈಗ ನೋಡಿದ್ರೆ ಹಂಗೆ ಕಾಣ್ತಿಲ್ಲ. ಹೀಗಾಗಿ ಮತ್ತೊಮ್ಮೆ ಆ ಶಕ್ತಿ ಮಂತ್ರದ ಜಪ ಭಾರತಕ್ಕೆ ಬೇಕಾಗಿದೆ. ತಾರುಣ್ಯ ಉತ್ಸಾಹದಿಂದ ಬೀದಿಗೆ ಬರಬೇಕಾಗಿದೆ, ಭಾರತವನ್ನ ಕಟ್ಟಬೇಕಾಗಿದೆ. ಈ ದಿಸೆಯಲ್ಲಿ ಭಗವಂತ ನಮ್ಗೆ ಕೊಟ್ಟಿರುವಂತ ಅವಕಾಶ 150ನೇ ವರ್ಷಾಚರಣೆ, ಊರೂರಲ್ಲೂ ಒಂದೇ ಮಾತರಂ ಘೋಷಣೆ ಮೊಳಗಲಿ ಅಂತ ಭಗವಂತ ಅವಕಾಶ ಕೊಟ್ಟಿರುವಾಗ ಒಬ್ಬ ಸಮರ್ಥ ಪ್ರಧಾನಿಯಾಗಿ ನರೇಂದ್ರ ಮೋದಿ ಇಂಥ ಅವಕಾಶವನ್ನು ಬಳಸ್ಕೊಳ್ಳದ ಇರ್ತಾರೇನು? ಐ ಥಿಂಕ್ ಅವರು ತುಂಬಾ ಸಮರ್ಥವಾಗಿ ಬಳಸ್ಕೊಂಡಿದ್ದಾರೆ. ಬಟ್ ಪ್ರತಿಯೊಂದರಲ್ಲೂ ರಾಜಕೀಯವನ್ನೇ ಗಮನಿಸುವಂತ ನಮ್ಮ ಪ್ರತಿಪಕ್ಷಗಳಿಗೆ, ಸ್ಪೆಷಲಿ ಕಾಂಗ್ರೆಸ್ ನಂತವರಿಗೆ ಐ ಥಿಂಕ್ ಇದನ್ನ ಬಿಟ್ಟರೆ ಬೇರೆ ಆಲೋಚನೆ ಮಾಡ್ಲಿಕ್ಕೆ ಸಿಗೋದಿಲ್ಲ ಅಂತ ಅನ್ಸುತ್ತೆ. ಬಿಜೆಪಿ ಕೂಡ ಇದರಲ್ಲಿ ಪಾಲಿಟಿಕ್ಸ್ ಮಾಡ್ತಿದೆ ಅನ್ನೋ ಆರೋಪವನ್ನ ಆನ್ ದ ಫ್ಲೋರ್ ಪ್ರಿಯಾಂಕಾ ವಾದ್ರಾ ಅವರು ನೇರವಾಗಿ ಮಾಡ್ತಾರೆ. ನ್ಯಾಷನಲ್ ಆಂಥಮ್, ನ್ಯಾಷನಲ್ ಸಾಂಗ್ ಎರಡನ್ನೂ ಕೂಡ ಹಾಡದ RSS ಪ್ರೇರಿತ ಬಿಜೆಪಿ ಅವರು ಈಗ ಒಂದೇ ಮಾತರಂ ನಾವು ಉದ್ಧಾರ ಮಾಡ್ತೀವಿ, ಜನರಿಗೆ ತಲುಪಿಸ್ತೀವಿ ಅಂತ ಹೇಳ್ತಿರೋದೇನೆ ದುಃಖಕರ ಸಂಗತಿ. ಒಂದೇ ಮಾತರಮನ್ನ ಕಾಂಗ್ರೆಸ್ 1930ರ ದಶಕದಿಂದ ಈವರೆಗೂ ಕೂಡ ಪ್ರತಿಯೊಂದು ಸಭೆ ಸಮಾರಂಭಗಳಲ್ಲೂ ಕೂಡ ಹಾಡ್ತಾ ಬಂದಿದೆ ಕಾಂಗ್ರೆಸ್ ಪಕ್ಷ. ಆದ್ರೆ ಒಂದೇ ಮಾತರಮನ್ನ ಹಾಡದೇ ಇರೋ ಯಾವ್ದಾದ್ರು ಪಕ್ಷ ಇದೆ ಅಂದ್ರೆ ಬಿಜೆಪಿ. ಹಾಗೆ ಬಿಜೆಪಿಯ ಏನ್ ಕೇಳೋದು ಪೊಲಿಟಿಕಲ್ ಐಡಿಯಾಲಜಿಕಲ್ ಪಾರ್ಟ್ನರ್ RSS. ಇದು ಪ್ರಿಯಾಂಕಾ ವಾದ್ರಾ ಪ್ರಿಯಾಂಕಾ ವಾದ್ರಾ ನಾನು ಅವ್ರ ಬಗ್ಗೆ ಕಮೆಂಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ, ಯಾಕೆಂದ್ರೆ ಈ ದೇಶದ ಗಂಧಗಾಳಿಯೂ ಇಲ್ಲ ಮನುಷ್ಯನಿಗೆ. ಪ್ರಿಯಾಂಕಾ ವಾದ್ರಾ ಅಂತ ಅದನ್ನ ಯೋಚನೆ ಮಾಡುವಾಗಲೇ ನಮ್ಗೆ ಅರ್ಥ ಆಗುತ್ತೆ. ಆಕೆಗೆ ಆ ಹೆಣ್ಮಗಳಿಗೆ ಈ ದೇಶದ ಪರಿಕಲ್ಪನೆಯೂ ಇಲ್ಲ. ಯಾಕೆ ನಾನು ಹೇಳ್ತೀನಿ ಇದನ್ನ ಅಂತಂದ್ರೆ, ಒಂದೇ ಮಾತರಂ ಅನ್ನುವಂತ ಗೀತೆಯನ್ನ ತನ್ನ ಎಲ್ಲಾ ಕಾರ್ಯಕ್ರಮಗಳಲ್ಲೂ ತಪ್ಪದೇ ಹಾಡೋದು ಸಂಘವೇ. ಇವತ್ತಿಗೂ ಒಂದೇ ಮಾತರಂ ಹಾಡಬೇಕಾದಾಗ ಎದೆಯುಬ್ಬಿಸಿ ನಿಂತುಕೊಂಡು ಹಾಡುವವರು ಸಂಘದವರೇ, ಪೂರ್ಣ ಪ್ರಮಾಣದಲ್ಲಿ ಹಾಡುವಂತವರು ಸಂಘದವರು ಬಿಟ್ಟರೆ ಇನ್ಯಾರೂ ಇಲ್ಲ. ಬಿಜೆಪಿಯ ಕಾರ್ಯಕ್ರಮಗಳಲ್ಲಿ ಒಂದೇ ಮಾತರಂ ಹಾಡಿಸ್ತಾರೆ, ಅದು ಪೊಲಿಟಿಕಲ್ ಪ್ರೋಗ್ರಾಮ್ಗಳಲ್ಲಿ ಒಂದೇ ಮಾತರಂ ಹಾಡಿಸ್ತಾರೆ. ಒಂದೇ ಮಾತರಂನ 150ನೇ ಜಯಂತಿಯನ್ನ ಆಚರಣೆ ಮಾಡಬೇಕು ಅಂತ ಅನೌನ್ಸ್ ಮಾಡಿ ಅದನ್ನ ಕೈಗೆತ್ಕೊಂಡಿದ್ದು ಬಿಜೆಪಿ, ಮತ್ತು ಅದನ್ನ ರಾಷ್ಟ್ರವ್ಯಾಪಿ ತೆಗೆದುಕೊಳ್ಬೇಕು ಅಂತ ತನ್ನ 100ನೇ ವರ್ಷದ ತಾನು ಹುಟ್ಟಿ 100 ವರ್ಷ ಆಗಿದ್ದಾಗ್ಲೂ ಅದರಷ್ಟೇ ಪ್ರಭಾವಿಯಾಗಿ ಒಂದೇ ಮಾತರಂನ ಸಾರ್ಧಶತಿಯನ್ನು ತೆಗೆದುಕೊಳ್ಬೇಕು ಅನ್ನುವ ಪರಿಕಲ್ಪನೆ ಇರೋದು ಸಂಘಕ್ಕೆ. ಹೀಗಾಗಿ ಆಕೆ ಬಗ್ಗೆ ನಾನು ಈ ಕಮೆಂಟ್ ಮಾಡ್ಲಿಕ್ಕೆ ಇಚ್ಛೆ ಪಡಲ್ಲ. ಬಟ್ ನಾನು ಕಾಂಗ್ರೆಸ್ ಚಾಲೆಂಜ್ ಮಾಡಬಲ್ಲೆ, ನೀವು ಇಷ್ಟು ಮಾಡ್ತೀನಿ ಅಂತ ಹೇಳ್ತೀರಲ್ಲ, ನಿಮ್ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಈ 1 ವರ್ಷ ಒಂದೇ ಮಾತರಂ ಪೂರ್ಣವಾಗಿ ಹಾಡ್ತೀನಿ ಅಂತ ನೀವು ನಮ್ಗೊಂದು ಚಾಲೆಂಜ್ ತಗೊಳ್ಳಿ ಅಲ್ಲ, ನಾವು ಚಾಲೆಂಜ್ ಮಾಡ್ತೀವಿ.
ಆಯ್ತು, ನಾವು ಹಾಡ್ಲಿಲ್ಲ ಅಂತ ಹೇಳ್ತಿರಲ್ಲ, ನಾನು ಇವತ್ತೇ ನಿಮ್ಗೊಂದು ಬರವಣಿಗೆ ಹೇಳ್ಕೊಡ್ತೀನಿ. ನಾವು ಯಾವ ಕಾರ್ಯಕ್ರಮ ಮಾಡ್ತೀವೋ ಆ ಕಾರ್ಯಕ್ರಮದಲ್ಲಿ ಐದರ ಮೊದಲಿಗೆ ಅವ್ರ ಕೊನೆಗೆ ಒಂದೇ ಮಾತರಂ ಪೂರ್ಣ ಪ್ರಮಾಣದಲ್ಲಿ ಹಾಡಿಸ್ತೀವಿ. 150ನೇ ಜಯಂತಿ ಗೌರವ ಕೊಡ್ತೀವಿ. ನೀವು ಚಾಲೆಂಜ್ ತಗೋತೀರಾ? ನಾನು ಕಾಂಗ್ರೆಸ್ಗೆ ಓಪನ್ ಚಾಲೆಂಜ್ ಕೊಡ್ತೀನಿ. ಪ್ರತಿ ಕಾರ್ಯಕ್ರಮದಲ್ಲೂ ಕೊನೆಯಲ್ಲಿ ಅಥವಾ ಆರಂಭದಲ್ಲಿ ಒಂದೇ ಮಾತರಂ ಹಾಡಿಸ್ತೀನಿ ಅಂತ ನೀವು ಚಾಲೆಂಜ್ ತಗೋತೀರಾ ಅಂತ ಕೇಳಿ ನೋಡಿ ಅವರಿಗೆ. ಅವ್ರು ಹೂ ಅಂದ್ರೆ ನಾವು ಒಪ್ಕೊಳ್ತೀವಿ, ಚಾಲೆಂಜ್ ತಗೊಳ್ಳಿಕ್ಕೆ ನಾವು ಸಿದ್ಧ. ಬಟ್ ಇಂಥದ್ದೇ ಸವಾಲನ್ನ ಪ್ರಿಯಾಂಕಾ ವಾದ್ರಾ ಅವರು ಎಟ್ಟಗೇನ್ ಅದೇ ಒಂದು ಫ್ಲೋರ್ ಮಾತನಾಡುವಾಗ ಹೇಳಿದ್ರು. ರವೀಂದ್ರನಾಥ್ ಠಾಗೂರ್ ಅವರು ಮೊಟ್ಟ ಮೊದಲ ಬಾರಿಗೆ ಸಾರ್ವಜನಿಕ ವೇದಿಕೆಯಲ್ಲಿ ಈ ವಂದೇ ಮಾತರಂ ಗೀತೆಯನ್ನ ಹಾಡಿದ್ದು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಸಭೆಯಲ್ಲಿ. ಇದು ಹಿಂದೂಪರ ಸಂಘಟನೆಗಳೋ, ಬಜರಂಗ ದಳವೋ, ವಿಶ್ವ ಹಿಂದೂ ಪರಿಷತ್ನೋ ಆ ಸಭೆಯಲ್ಲ, ಬದಲಾಗಿ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸಭೆಯಲ್ಲಿ. ಹಾಗಾಗಿ ವಂದೇ ಮಾತರಂಗೆ ಸಾರ್ವಜನಿಕ ವೇದಿಕೆಯನ್ನು ಒದಗಿಸಿದ್ದೇ ಕಾಂಗ್ರೆಸ್ನ ಕಾರ್ಯಕ್ರಮ. ಪ್ರಿಯಾಂಕಾ ವಾದ್ರಾ ಅವ್ರ ಮಾತು. ಆಗಿನ ಕಾಂಗ್ರೆಸ್ ಯಾವುದು ಅಂತ ಪ್ರಿಯಾಂಕಾ ವಾದ್ರಾ ವಾಪಸ್ ಕೇಳಬೇಕು. ಆಗಿನ ಕಾಂಗ್ರೆಸ್ ಇದ್ದ ಟೈಮಲ್ಲಿ ಅಲ್ಲಿ ಸಂಘ ಇರಲಿಲ್ಲ, ಬಜರಂಗದ ಇರಲಿಲ್ಲ, ಬಿಜೆಪಿ ಇರಲಿಲ್ಲ, ಯಾವುದೂ ಇರಲಿಲ್ಲ. ಕಾಂಗ್ರೆಸ್ ಮಾತ್ರ ಇತ್ತು. ಇದು ಮೊದಲನೇದು. ಇನ್ ಎರಡನೇದು, ಅದನ್ನ ಬಹಳ ಪ್ರೀತಿಯಿಂದ ಹಾಡಿದವರು 1890s ನಲ್ಲಿ ಮೊದಲನೇ ಬಾರಿಗೆ ಹಾಡಿದವರು ರವೀಂದ್ರನಾಥ್ ಠಾಗೂರ್. ರವೀಂದ್ರನಾಥ್ ಠಾಗೂರ್ ಪರಮ ದೇಶಭಕ್ತರು, ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಒಂದ್ ಹಂತಕ್ಕೆ ಕಾಂಗ್ರೆಸ್ನ ಮೇಲೂ ಕೂಡ ಭ್ರಮ ನಿರಸನಗೊಂಡಿದ್ದವರು ರವೀಂದ್ರನಾಥ್ ಠಾಗೂರ್. ರವೀಂದ್ರನಾಥ್ ಠಾಗೂರ್ ಕಾಂಗ್ರೆಸ್ ಬಗ್ಗೆ ಏನೇನು ಹೇಳ್ತಾ ಇದ್ರು ಅಂತ ಹೇಳಿದ್ರೆ ರವೀಂದ್ರನಾಥ್ ಠಾಗೂರ್ ಹೆಸರನ್ನು ಹೇಳೋದಿಲ್ಲ ಇವರು. ನಾನು ಕಾಂಗ್ರೆಸ್ಗೆ ಒಂದೇ ಒಂದು ಮಾತನ್ನು ಹೇಳಬೇಕು, ಏನು ಅಂತಂದ್ರೆ, ಈಗ 150ನೇ ವರ್ಷ ಸರ್ದಾರ್ ಪಟೇಲ್ರಿಗೂ ಕೂಡ ಸರ್ದಾರ್ ಪಟೇಲ್ರ ಜಯಂತಿಯನ್ನ ಯಾರಾದ್ರೂ ಆಚರಣೆ ಮಾಡ್ತಾರ ಅಂತ ಕೇಳಿದ್ರೆ ಕಾಂಗ್ರೆಸ್ ತಗೊಳ್ಳೋದಿಲ್ಲ. 100% ಅದನ್ನೂ ಕೂಡ ಬಿಜೆಪಿಯೇ ತಗೊಳುತ್ತೆ. ಯಾಕೆ ಅಂತಂದ್ರೆ ಏಕೀಕರಣದ ಕಾರಣಕ್ಕೋಸ್ಕರ ದೇಶವನ್ನ ಒಂದು ಮಾಡಿದ್ರು ಅಂತ. ಇದರ ಆಚೆಗೆ ನಾನು ನಿಮ್ಗೆ ಹೇಳ್ಬೋದು ಅಂತಂದ್ರೆ, ವಂದೇ ಮಾತರಂನ ಅವ್ರು ಹಾಡಿದ್ರು ನಿಜ. ಅವ್ರು ಹಾಡಿದ ನಂತರ ವಂದೇ ಮಾತರಂ ಒಂದು ಮಂತ್ರವಾಗಿ ಈ ದೇಶದ ತರುಣರಲ್ಲಿ ಹಬ್ಬಿದ್ ಯಾವಾಗ? 1905 ನಲ್ಲಿ ಯಾವಾಗ ಈ ದೇಶದಲ್ಲಿ ಬಂಗಾಳದ ವಿಭಜನೆ ಆಯಿತು, ಪೂರ್ವ ಮತ್ತು ಪಶ್ಚಿಮ ಬಂಗಾಳ ಅಂತ ಎರಡು ಸೆಪರೇಟ್ ಮಾಡುವಂತ ಪ್ರಯತ್ನ ಮಾಡಿದ್ರು, ಆಗ ಈ ದೇಶದ ತರುಣರು ವಂದೇ ಮಾತರಂನ ತೆಗೆದುಕೊಂಡ್ರು. ವಂದೇ ಮಾತರಂ ಹೇಳ್ತಾ ಘೋಷಣೆ ಮೊಳಗಿಸ್ಲಿಕ್ಕೆ ಶುರು ಮಾಡಿದ್ರು. ರಿಸ್ಲೆ ಒಂದು ಕಾನೂನು ತಗೊಂಡ್ ಬಂದ. ಏನ್ ತಗೊಂಡ್ ಬಂದ ಅಂತಂದ್ರೆ, ಅವನು ಬಂಗಾಳದ ವಿಭಜನೆಯ ಸಂದರ್ಭದಲ್ಲಿ ವಂದೇ ಮಾತರಂ ಹಾಡೋದನ್ನ ನಿಷೇಧ ಮಾಡಿದ. ಯಾಕೆ ವಂದೇ ಮಾತರಂ ನಿಷೇಧ ಮಾಡಿದ ಅಂತ ಕೇಳಿದ್ರೆ, ಒಬ್ಬ ಲೇಖಕರು ಬಹಳ ಚೆನ್ನಾಗಿ ಹೇಳ್ತಾರೆ, ವಂದೇ ಮಾತರಂ ಅಂದ್ರೆ ನಮಗೆ ತಾಯಿಯೇ ವಂದಿಸುವೆ ಅಂತ. ಆದ್ರೆ ಬ್ರಿಟಿಷರಿಗೆ ಅನ್ನಿಸ್ತಿತ್ತಂತೆ ಇಟ್ಸ್ ಅ ಕೋಡ್ ವರ್ಡ್ ಫಾರ್ ಬಾಂದೋ ಮಾರೋ ಅಂತ. ಬಾಂದೋ ಮಾರೋ ಅನ್ನೋದಕ್ಕೆ ಕೋಡ್ ವರ್ಡ್ ಇದ್ದು ಅಂತ. ಹೀಗಾಗಿ ಜನರೊಳಗೆ ಬ್ರಿಟಿಷರ ವಿರುದ್ಧದ ಆಕ್ರೋಶವನ್ನ ಹೊತ್ತಿಸುವಂತ ಈ ಪ್ರಯತ್ನ ವಂದೇ ಮಾತರಂನ ಮೂಲಕ ಆಗುತ್ತೆ. ಹೀಗಾಗಿ ವಂದೇ ಮಾತರಂನ ಬ್ಯಾನ್ ಮಾಡಬೇಕು ಅಂತ ಯಾವಾಗ ಬ್ಯಾನ್ ಮಾಡಿದ್ರು, ಆಗ ವಂದೇ ಮಾತರಂ ಇನ್ನೂ ಹೆಚ್ಚು ಪ್ರಚಾರ ಪಡ್ಕೊಳ್ತು. ಆಗ ವಂದೇ ಮಾತರಂ ಶಾಲೆಗಳಲ್ಲಿ ಮಕ್ಕಳು ಹಾಡಿದ್ರು. ಆಶ್ಚರ್ಯ ಅನ್ಸುತ್ತೆ, ವಂದೇ ಮಾತರಂ ಬಗ್ಗೆ ಇವ್ರು ಮಾತನಾಡುವಾಗ ನಂಗೆ ನಗು ಬರುತ್ತೆ. ಯಾಕೆ ಅಂತಂದ್ರೆ, ವಂದೇ ಮಾತರಂ ಅನ್ನೋ ಎರಡು ಪದಗಳನ್ನ ಉಚ್ಚರಿಸಿದ್ರು ಎನ್ನುವ ಕಾರಣಕ್ಕೆ, ಆ ಗೀತೆಯನ್ನ ಹಾಡಿದ್ರು ಅನ್ನೋ ಕಾರಣಕ್ಕೆ ಪಶ್ಚಿಮ ಬಂಗಾಳದ ರಂಗಾಪುರದ ಶಾಲೆಯಲ್ಲಿರುವಂತ ಮಕ್ಕಳಿಗೆ ದಂಡ ಹಾಕಿದ್ರು. 5 ರೂಪಾಯಿ ದಂಡ ಕೊಡಬೇಕಿತ್ತು ಅವರು. ಆ ದಂಡವನ್ನ ಕೊಡಬೇಕು ಅಂತ ಅವರಿಗೆ ಹೇಳಿದಾಗ ಅವರು ತಮ್ಮ ಹಿರಿಯರ ಬಳಿ ಅದನ್ನ ಬಂದು ಹೇಳ್ಕೊಂಡ್ರು, ದಂಡ ಕೇಳಿದ್ದಾರೆ ಅಂತ. ಯಾಕೆ ಅಂತ ಕೇಳಿದ್ರೆ, ಈ ಕಾರಣಕ್ಕೆ ಅಂತ ಹಿರಿಯರು ಹೇಳಿದ್ರು, ದಂಡ ಕಟ್ಟಬೇಕಾಗಿಲ್ಲ, ಅಷ್ಟೇ ಅಲ್ಲ ಆ ಶಾಲೆಗೆ ಹೋಗ್ಬೇಕಾಗಿಲ್ಲ ನೀವು ಅಂತ. ರಂಗಾಪುರದ ಮಕ್ಕಳಿಗೋಸ್ಕರ ರಾಷ್ಟ್ರೀಯ ಪರಿಪ್ರೇಕ್ಷೆ ಇರುವಂತ ರಾಷ್ಟ್ರೀಯ ಪರಿಕಲ್ಪನೆಯ ಶಿಕ್ಷಣದ ಪರಿಕಲ್ಪನೆಯನ್ನ, ರಾಷ್ಟ್ರೀಯ ಶಿಕ್ಷಣದ ಪರಿಕಲ್ಪನೆಯನ್ನ ಭಾರತ ಕಟ್ಟಿಕೊಂಡಿದ್ದು ಆ ಕಾರಣಕ್ಕೆ. ಅದಕ್ಕೆ ಒಂದೇ ಮಾತ್ರ ಮೂಲ ಆಯ್ತು. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದ್ರೆ, ಒಬ್ಬ ಇಂಗ್ಲಿಷ್ ಆಥರ್ ಹೇಳ್ತಾನೆ, ವಂದೇ ಮಾತರಂ ಅನ್ನೋದು ಸ್ವದೇಶಿ ಅನ್ನೋದರ ಅಥವಾ ವಂದೇ ಮಾತರಂನ ಮೂರ್ತ ರೂಪ ಸ್ವದೇಶಿ ಆಯ್ತು, ಅಥವಾ ಸ್ವದೇಶಿಯ ಹೃಸ್ವ ರೂಪ ವಂದೇ ಮಾತರಂ ಆಯ್ತು ಅಂತ. ವಂದೇ ಮಾತರಂ ಹೇಳೋದು ಅಂತಂದ್ರೆ ಸ್ವದೇಶಿ ವಾತಾವರಣಕ್ಕೆ ನಮ್ಮನ್ನು ಒಗ್ಗಿಸಿಕೊಳ್ಳೋದು ಅಂತ. ನಂಗೆ ಗೊತ್ತಿಲ್ಲ, ನಾನು ಪಶ್ಚಿಮ ಬಂಗಾಳದ ವಿಚಾರವನ್ನ ಪಕ್ಕಕ್ಕಿಟ್ಟು ನೋಡಿದ್ರೂ ಕೂಡ ಈಗ ನರೇಂದ್ರ ಮೋದಿ ಅವರು ವೋಕಲ್ ಫಾರ್ ಲೋಕಲ್ ತುಂಬಾ ಹೇಳ್ತಾ ಇದ್ದಾರೆ, ಆತ್ಮನಿರ್ಭರ ಭಾರತದ ಬಗ್ಗೆ ತುಂಬಾ ಮಾತನಾಡ್ತಿದ್ದಾರೆ. ಇವೆಲ್ಲವನ್ನು ನೋಡುವಾಗ ನನಗೆ ಎಲ್ಲೋ ಒಂದ್ ಕಡೆ ಅನ್ಸುತ್ತೆ, ಈ ಆತ್ಮನಿರ್ಭರ ಭಾರತ, ವೋಕಲ್ ಫಾರ್ ಲೋಕಲ್, ಇದ್ರ ಜೊತೆಗೆ ನರೇಂದ್ರ ಮೋದಿ ಅವರು ಕೂಡಿಸಿರುವಂತ ವಂದೇ ಮಾತರಂ ಮತ್ತೊಮ್ಮೆ 1905ರ ಆ ಫರ್ವರ್ ಅನ್ನ ದೇಶದಲ್ಲೆಲ್ಲ ತರುತ್ತೆ. ಮತ್ತು ಯಾರ್ಯಾರು ಕಾಂಗ್ರೆಸ್ ಇದನ್ನು ಸೀರಿಯಸ್ ಆಗಿ ಕೇಳ್ಕೋಬೇಕು, ಯಾರ್ಯಾರು ದೇಶವನ್ನ ಒಡೆಯುವ ಚಿಂತನೆಯಲ್ಲಿ ನಿಂತಿದ್ದಾರೋ, ಈ ದೇಶವನ್ನ ಚೂರು ಮಾಡಬೇಕು ಅಂತಿದ್ದಾರೋ, ಅವರೆಲ್ಲರಿಗೂ ಪಾಠ ಕಲಿಸಿ ಭಾರತವನ್ನ ಒಗ್ಗೂಡಿಸುವ ಪ್ರಯತ್ನ ವಂದೇ ಮಾತರಂ ಮಾಡುತ್ತೆ. 1905 ಅದೇ ಕೆಲಸವನ್ನು ಮಾಡಿತ್ತು, ಈಗ ಮತ್ತೆ ಅದೇ ಕೆಲಸವನ್ನು ಮಾಡುತ್ತೆ ಅಂತ ಅನ್ಸುತ್ತೆ.